ನೋಡಿ ಏನು ವಿಷಯ ಅಂದರೆ, ನಾವೊಬ್ಬರಿಂದ ಬಲವಂತದಿಂದ ಪ್ರೀತಿಯನ್ನು ಬಯಸ್ತಾ ಇದ್ದರೆ, ಬಲವಂತದಿಂದ ಒಬ್ಬರನ್ನ ನಾವು ನಮ್ಮ ಜೀವನದಲ್ಲಿ ಇರಿಸ್ಕೊಳ್ಳೋಕೆ ನೋಡಿದರೆ, ಅಥವಾ ಪ್ರೀತಿಯನ್ನು ಬಯಸ್ತಾ ಇದ್ದರೆ, ಆ ಪ್ರೀತಿ ಚೆನ್ನಾಗಿರುತ್ತಾ? ಆ ಪ್ರೀತಿ ನಿಜವಾಗ್ಲೂ ನೆಮ್ಮದಿಯನ್ನು ಕೊಡುತ್ತಾ? ನೋಡಿ, ಯಾವತ್ತೂ ಕೂಡ ನಾವೊಬ್ಬರಿಂದ ಬಲವಂತದಿಂದ ಪ್ರೀತಿಯನ್ನು ಬಯಸ್ತಾ ಇದ್ದರೆ, ಆ ಪ್ರೀತಿ ಯಾವತ್ತೂ ಕೂಡ ನನಗೂ ನೆಮ್ಮದಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಆ್ಯಂಡ್ ಅವ್ರಿಗೂ ಕೂಡ ನೆಮ್ಮದಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಯಾವತ್ತೂ ಕೂಡ ಒಬ್ಬರಿಂದ ಬಲವಂತದಿಂದ ನೀವು ಪ್ರೀತಿಯನ್ನು ಬಯಸ್ತಾ ಇದ್ದೀರಾ, ಬಲವಂತದಿಂದ ಅವ್ರ ಹತ್ರ ಕೇಳಿ ಪಡ್ಕೊತೀರಾ ಅಂದರೆ, ನನಗೆ ಕಾಲ್ ಮಾಡು, ನನಗೆ ಮೆಸೇಜ್ ಮಾಡು, ನನಗೆ ಹಾಗೆ ಮಾಡು, ಹೀಗೆ ಮಾಡು ಅಂತ ಕೇಳಿಕೊಂಡು ನೀವೇನಾದರೂ ಪ್ರೀತಿಯನ್ನು ಬಯಸ್ತಾ ಇದ್ದರೆ, ಖಂಡಿತವಾಗಿಯೂ ಅದನ್ನು ಸ್ಟಾಪ್ ಮಾಡಿ. ಆ್ಯಂಡ್ ಅದನ್ನು ನಿಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನವೂ ಕೂಡ ನೀವು ಕೇಳಿಕೊಂಡೇ ಅವರಿಂದ ಪ್ರೀತಿಯನ್ನು ಬಯಸ್ತಾ ಇದ್ದಾರೆ, ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ, ಖಂಡಿತವಾಗಿಯೂ ಅವರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸೋಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ನಿಮ್ಮ ಬಲವಂತಕ್ಕೋಸ್ಕರ, ನಿಮ್ಮ ಒಂದು ಕೇಳಿದಕ್ಕೋಸ್ಕರ, ನೀವು ಕೇಳಿದಕ್ಕೋಸ್ಕರ ಅವರು ನಿಮಗೆ ಕೊಡ್ತಾರೆ ವಿನಃ ಅವರ ಮನಸ್ಸಿಂದ, ಅವರ ಹೃದಯದಿಂದ ಆ ಒಂದು ಪ್ರೀತಿ ನಿಮಗೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಯಾವತ್ತೂ ಕೂಡ ಅಂಥವರನ್ನು ನೀವು ಯೋಚನೆ ಮಾಡಿಕೊಂಡು, ಬರೀ ಅದರ ಬಗ್ಗೆನೇ ಚಿಂತೆ ಮಾಡಿಕೊಂಡು ಆ್ಯಂಡ್ ಕೊರಗೋದನ್ನು ನಿಲ್ಲಿಸಿ. ಆ್ಯಂಡ್ ಅವರು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದರೆ ನೀವು ಬಲವಂತ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಅದು ತಾನಾಗೇ ಬರುತ್ತೆ ಅಲ್ವಾ? ಸೊ ಹಾಗಾಗಿ ನೀವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ. ನೋಡಿ, ನೀವು ಯಾವಾಗ ನಿಮ್ಮನ್ನು ಪ್ರೀತಿಸೋಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ಅವರು ಖಂಡಿತ ನಿಮಗೆ ಕೇಳೋದೇನೆ ಪ್ರೀತಿ ಕೊಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಅದರ ಕಡೆ ಗಮನ ಕೊಡೋದೆ, ನಿಮ್ಮ ಕಡೆ ನೀವು ಗಮನ ಕೊಡಿ, ಆ್ಯಂಡ್ ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಗಮನ ಕೊಡಿ. ಸೊ ನೀವು ಯಾವಾಗ ಬರೀ ಭಿಕ್ಷೆ ಬೇಡ್ತಾ ಇರ್ತೀರಾ, ಪ್ರೀತಿಗೆ ಭಿಕ್ಷೆ ಬೇಡ್ತಾ ಇರ್ತೀರ, ಕೇಳಿ ಪಡ್ಕೊತೀರಾ ಅಂದರೆ ಖಂಡಿತ ನೀವು ಚೆನ್ನಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಅದರ ಬಗ್ಗೆ ನೀವು ಚಿಂತೆ ಮಾಡಿಕೊಂಡು, ಅದರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಬದುಕ್ತಾ ಇರ್ತೀವಿ. ಸೊ ಹಾಗಾಗಿ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಹಾಳಾಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಮನಸ್ಸು ತುಂಬ ಹಾಳಾಗ್ತಾ, ಆ್ಯಂಡ್ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ತುಂಬ ಸ್ಟ್ರೆಸ್ಫುಲ್ಲಾಗಿ ಬದುಕ್ತಾ ಇರ್ತೀರಿ. ಸೊ ಹಾಗಾಗಿ ಅದರಿಂದ ದೂರ ಆಗಿ, ಅಂಥ ವಿಷಯದಿಂದ ದೂರ ಆಗಿ, ಆ್ಯಂಡ್ ಯಾರಿಂದನೂ ರಿಕ್ವೆಸ್ಟ್ ಮಾಡಿಕೊಂಡು, ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡದೆ ನಿಮ್ಮ ಜೊತೆ ನೀವು ಟೈಮ್ ಕಳೆಯೋದನ್ನು ಕಲಿಯಿರಿ, ನಿಮ್ಮ ಜೊತೆ ನೀವು ಖುಷಿಯಾಗಿರೋದನ್ನು ಕಲಿಯಿರಿ. ನಿಮಗೆ ನೀವು ಟೈಮ್ ಕೊಡಿ, ಬೇರೆಯವರಿಗೆ ನೀವು ಟೈಮ್ ಕೊಡೋದನ್ನು ಬಿಟ್ಟು ಆ ಟೈಮನ್ನು ನಿಮಗೆ ಕೊಡ್ಕೊಂಡು ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ನಿಮ್ಮನ್ನು ನೀವು ಬೇರೆಯವರ ಹತ್ರ ಭಿಕ್ಷೆ ಕೇಳೋದನ್ನು ಬಿಟ್ಟು, ಅದನ್ನೆಲ್ಲ ಬಿಟ್ಟು, ಆ್ಯಂಡ್ ಯಾರಿಂದನೂ ಬಲವಂತವಾಗಿ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡದೆ ನಿಮಗೆ ನೀವು ಟೈಮ್ ಕೊಟ್ಟು, ಆ್ಯಂಡ್ ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲಿಯಿರಿ. ಆ್ಯಂಡ್ ನಿಮ್ಮ ಹತ್ರ ಆ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡಿ. ಸೊ ಬೇರೆಯವರಿಂದ ಖಂಡಿತ ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ನೆಮ್ಮದಿ ಹಾಳಾಗುತ್ತೆ, ಆ್ಯಂಡ್ ನಿಮ್ಮ ಖುಷಿ ಹಾಳಾಗುತ್ತೆ. ಸೊ ಇದರಿಂದ ನೀವು ತುಂಬ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೊ ನೀವು ಒಳ್ಳೆಯ ಬದುಕನ್ನು ಕಟ್ಕೋಬೇಕು, ಒಳ್ಳೆಯದಾಗಿ ಜೀವನ ಮಾಡಬೇಕು ಅಂದರೆ ಸೊ ನಿಮ್ಮನ್ನು ನೀವು ಪ್ರೀತಿಸಲೇಬೇಕಾಗುತ್ತೆ. ಸೊ ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲಿಯಿರಿ. ಆದಷ್ಟು ಬೇರೆಯವರಿಂದ ಏನು ಎಕ್ಸ್ಪೆಕ್ಟ್ ಮಾಡಿಕೊಂಡು, ಅವರಿಂದ ಬಲವಂತ ಮಾಡಿಕೊಂಡು ಪ್ರೀತಿಯನ್ನು ಇದು ಮಾಡೋದನ್ನು ನಿಲ್ಲಿಸಿ. ಸೊ ನಿಮ್ಮನ್ನು ನೀವು ಪ್ರೀತಿಸಿ. ಸೊ ಇದರಿಂದ ಖಂಡಿತ ನೀವು ಚೆನ್ನಾಗಿರ್ತೀರ, ಆ್ಯಂಡ್ ನೆಮ್ಮದಿಯಾಗಿರ್ತೀರ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಖಂಡಿತ ನಿಲ್ಲಿಸ್ತಾ ಇದ್ದೀನಿ. ಆ್ಯಂಡ್ ಖಂಡಿತ ಈ ಮಾತು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.